ಓಂ ನಮೋ ಭಗವತೆ ವಾಸುದೇವಾಯ. ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿ ಎಂದರೆ ಸಾಮಾನ್ಯ ಗಿಡವಲ್ಲ. ನಮ್ಮ ಸಂಪ್ರದಾಯದಲ್ಲಿ ತುಳಸಿಯನ್ನು ಪವಿತ್ರ ಶಕ್ತಿಯ ರೂಪವಾಗಿ ನೋಡಲಾಗುತ್ತದೆ. ಮನೆ ಮುಂದೆ ತುಳಸಿ ಚೆನ್ನಾಗಿ ಬೆಳೆದಿದ್ದರೆ ಆ ಮನೆಗೆ ಶಾಂತಿ, ಸಮೃದ್ಧಿ ಮತ್ತು ಸೌಭಾಗ್ಯ ಬರುತ್ತದೆ ಎಂದು ಹಿರಿಯರು ನಂಬುತ್ತಿದ್ದರು. ಹಳೆಯ ಕಾಲದಲ್ಲಿ ಪ್ರತಿ ಮನೆಯಲ್ಲೂ ತುಳಸಿ ಕಟ್ಟೆ ಇರುತ್ತಿತ್ತು. ಅದು ಕೇವಲ ಒಂದು ಗಿಡವಲ್ಲ, ಮನೆಯ ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿತ್ತು. ಆದರೆ ಇತ್ತೀಚಿನ ಕಾಲದಲ್ಲಿ ಹಲವರು ಒಂದು ಸಮಸ್ಯೆ ಹೇಳುತ್ತಾರೆ. ಎಷ್ಟೇ ನೀರು ಹಾಕಿದರೂ, ಎಷ್ಟೇ ಜಾಗ್ರತೆ ತೆಗೆದುಕೊಂಡರೂ ಮನೆಯ ತುಳಸಿ ಗಿಡ ಮತ್ತೆ ಮತ್ತೆ ಒಣಗುತ್ತದೆ. ಹೊಸ ಗಿಡ ನೆಟ್ಟಲು ಕೆಲವು ದಿನಗಳಲ್ಲಿ ಎಲೆಗಳು ಕಪ್ಪಾಗುತ್ತವೆ, ಉದುರುತ್ತವೆ, ಗಿಡ ಬಾಡಿ ಹೋಗುತ್ತದೆ. ಹಲವರು ಇದನ್ನು ಹವಾಮಾನ ಸಮಸ್ಯೆ ಎಂದುಕೊಳ್ಳುತ್ತಾರೆ. ಕೆಲವರು ಗಿಡಕ್ಕೆ ರೋಗ ಬಂದಿದೆ ಎಂದುಕೊಳ್ಳುತ್ತಾರೆ. ಆದರೆ ಕೆಲವು ಬಾರಿ ಇದು ನಮ್ಮ ತಪ್ಪಾದ ಪಾಲನೆ ಅಥವಾ ತಪ್ಪಾದ ವಿಧಾನಗಳಿಂದ ಆಗಿರಬಹುದು. ವಿಡಿಯೋ ಮುಂದುವರಿಸುವ ಮೊದಲು ಮನಸ್ಸಿನಲ್ಲಿ ತುಳಸಿ ತಾಯಿಗೆ ನಮಸ್ಕಾರ ಮಾಡಿ. ಮನಸ್ಸಿನಲ್ಲಿ ಒಳ್ಳೆಯ ಸಂಕಲ್ಪ ಮಾಡಿಕೊಂಡರೆ ನಮ್ಮ ಜೀವನದಲ್ಲಿ ಒಳ್ಳೆಯ ಶಕ್ತಿ ಹೆಚ್ಚುತ್ತದೆ. ಹಳೆಯ ಕಾಲದಲ್ಲಿ ಋಷಿಗಳು ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದರು. ಅವರು ಅರಮನೆಗಳಲ್ಲೆಲ್ಲ ಪ್ರಕೃತಿಯ ನಡುವೆ ಬದುಕುತ್ತಿದ್ದರು. ಯಾಕೆಂದರೆ ಮರಗಳು ಮತ್ತು ಗಿಡಗಳು ಮನಸ್ಸಿಗೆ ಶಾಂತಿ ಕೊಡುತ್ತವೆ. ನೀವು ಗಮನಿಸಿದ್ದೀರಾ? ನೀವು ತುಂಬಾ ಟೆನ್ಷನ್ ಇದ್ದಾಗ ಒಂದು ತೋಟದಲ್ಲಿ ಸ್ವಲ್ಪ ಸಮಯ ಕಳೆಯಿದರೆ ಮನಸ್ಸು ಶಾಂತವಾಗುತ್ತದೆ. ವಿಜ್ಞಾನ ಹೇಳುತ್ತದೆ, ಗಿಡಗಳು ಆಕ್ಸಿಜನ್ ಕೊಡುತ್ತವೆ. ಆದರೆ ಆಧ್ಯಾತ್ಮಿಕವಾಗಿ ನೋಡಿದರೆ ಪ್ರಕೃತಿ ನಮ್ಮ ಮನಸ್ಸಿನ ಶಕ್ತಿಯನ್ನು ಸಮತೋಲನ ಮಾಡುತ್ತದೆ. ಒಂದು ಗಿಡವನ್ನು ಬೆಳೆಸುವುದು ಎಂದರೆ ಒಂದು ಜೀವವನ್ನು ಬೆಳೆಸಿದಂತೆ. ಪ್ರೀತಿ, ಸಹನೆ, ಸಮಯ ಕೊಟ್ಟರೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ನಮ್ಮ ಸಂಪ್ರದಾಯದಲ್ಲಿ ತುಳಸಿಯನ್ನು ಎಲ್ಲಾ ಗಿಡಗಳಲ್ಲೂ ವಿಶೇಷವಾಗಿ ಗೌರವಿಸಲಾಗಿದೆ. ಹಳೆಯ ಪೌರಾಣಿಕ ಕಥೆಗಳಲ್ಲಿ ಭಕ್ತಿ ಮತ್ತು ಶುದ್ಧತೆಯ ಸಂಕೇತವಾಗಿ ತುಳಸಿಯ ಉಲ್ಲೇಖ ಬರುತ್ತದೆ. ಭಕ್ತಿ, ನಿಷ್ಠೆ ಮತ್ತು ಪವಿತ್ರತೆಯ ಪ್ರತೀಕವಾಗಿ ತುಳಸಿಯನ್ನು ಕಾಣಲಾಗುತ್ತದೆ. ಅದಕ್ಕಾಗಿ ಮನೆ ಪೂಜೆಗಳಲ್ಲಿ ತುಳಸಿ ಎಲೆಗಳಿಗೆ ವಿಶೇಷ ಸ್ಥಾನ ಇದೆ. ಇನ್ನೊಂದು ಪ್ರಶ್ನೆ, ತುಳಸಿ ಯಾಕೆ ಒಣಗುತ್ತದೆ? ಕೆಲವರು ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿ ಕಾರಣ ಎಂದು ಹೇಳುತ್ತಾರೆ. ಆದರೆ ನಿಜ ಜೀವನದಲ್ಲಿ ನೋಡಿದರೆ ಹಲವಾರು ಪ್ರಾಕ್ಟಿಕಲ್ ಕಾರಣಗಳಿವೆ. ಹೆಚ್ಚು ನೀರು ಹಾಕಿದರೆ ಬೇರು ಕೊಳೆಯುತ್ತದೆ. ನೀರು ಕಡಿಮೆ ಹಾಕಿದರೆ ಗಿಡ ಒಣಗುತ್ತದೆ. ಸೂರ್ಯ ಬೆಳಕು ಸಿಗದಿದ್ದರೆ ಬೆಳವಣಿಗೆ ಆಗುವುದಿಲ್ಲ. ಮಣ್ಣು ಸರಿಯಾಗಿಲ್ಲದಿದ್ದರೆ ಗಿಡ ದುರ್ಬಲವಾಗುತ್ತದೆ. ಕೀಟಗಳು, ಫಂಗಸ್ ಕೂಡ ಕಾರಣವಾಗಬಹುದು. ಈಗ ಜನರು ಮಾಡುವ ಕೆಲವು ದೊಡ್ಡ ತಪ್ಪುಗಳನ್ನು ನೋಡೋಣ. ಮೊದಲ ತಪ್ಪು, ನೀರು ಹಾಕುವ ವಿಧಾನ. ಗಿಡಕ್ಕೆ ತುಂಬಾ ನೀರು ಹಾಕಿದರೆ ಅದು ಒಳ್ಳೆಯದು ಅಲ್ಲ. ಮಣ್ಣು ಸ್ವಲ್ಪ ಒಣಗಿದಾಗ ಮಾತ್ರ ನೀರು ಹಾಕಬೇಕು. ಎರಡನೇ ತಪ್ಪು, ಗಿಡ ಇಡುವ ಜಾಗ. ಬೆಳಕಿನ ಸೂರ್ಯ ಬೆಳಕು ಗಿಡಕ್ಕೆ ತುಂಬಾ ಮುಖ್ಯ. ಮೂರನೇ ತಪ್ಪು, ಗಿಡ ಸುತ್ತಮುತ್ತ ಸ್ವಚ್ಛತೆ ಇರದಿರುವುದು. ಕಸ ಇದ್ದರೆ ಕೀಟಗಳು ಬರುತ್ತವೆ. ನಾಲ್ಕನೇ ತಪ್ಪು, ಗಿಡವನ್ನು ಜೋರಾಗಿ ಹ್ಯಾಂಡಲ್ ಮಾಡುವುದು. ಎಲೆಗಳನ್ನು ಜೋರಾಗಿ ಕೀಳಬಾರದು, ಕೊಂಬೆ ಮುರಿಯಬಾರದು. ಒಂದೇ ವೇಳೆ ನಿಮ್ಮ ಮನೆಯ ತುಳಸಿ ಗಿಡ ಈಗಾಗಲೇ ದುರ್ಬಲವಾಗಿದ್ದರೆ ಗಾಬರಿಯಾಗಬೇಡಿ. ಒಣ ಕೊಂಬೆಗಳನ್ನು ಕತ್ತರಿಸಿ ತೆಗೆದುಹಾಕಿ. ಮಣ್ಣನ್ನು ಬದಲಿಸಿ. ಸ್ವಲ್ಪ ನೈಸರ್ಗಿಕ ಗೊಬ್ಬರ ಹಾಕಿ. ಸರಿಯಾದ ಸೂರ್ಯ ಬೆಳಕು ಸಿಗುವ ಜಾಗದಲ್ಲಿ ಇಡಿ. ನಿಯಮಿತವಾಗಿ ಗಮನಿಸಿ. ಸ್ನೇಹಿತರೆ, ಗಿಡಗಳು ಓಡಾಡಲಾರವು, ಮಾತನಾಡಲಾರವು, ಆದರೆ ಅವು ಜೀವ ನೀಡುತ್ತವೆ. ನಾವು ಉಸಿರಾಡುವ ಗಾಳಿ ಗಿಡಗಳಿಂದ ಬರುತ್ತದೆ. ನಾವು ಗಿಡಗಳನ್ನು ಕಾಪಾಡಿದರೆ ಅವು ನಮ್ಮನ್ನು ಕಾಪಾಡುತ್ತವೆ. ಇಂದು ಕಾಲದಲ್ಲಿ ನಾವು ಗಿಡಗಳನ್ನು ಕೇವಲ ಅಲಂಕಾರ ವಸ್ತುವಾಗಿ ನೋಡುತ್ತೇವೆ. ಆದರೆ ಗಿಡಗಳು ಜೀವಿಗಳೇ. ಅವುಗಳಿಗೆ ಸರಿಯಾದ ಪರಿಸರ ಬೇಕು, ಪ್ರೀತಿ ಬೇಕು, ಗಮನ ಬೇಕು. ಇಂದಿನಿಂದ ಒಂದು ಸಂಕಲ್ಪ ಮಾಡಿ. ನಿಮ್ಮ ಮನೆಯಲ್ಲಿ ಕನಿಷ್ಠ ಒಂದು ಗಿಡವನ್ನಾದರೂ ಬೆಳೆಸಿ. ಬಾಲ್ಕನಿ ಇರಲಿ, ಟೆರೆಸ್ ಇರಲಿ, ಮನೆ ಮುಂದೆ ಇರಲಿ, ಎಲ್ಲಾದರೂ ಗಿಡ ಬೆಳೆಸಿ. ಗಿಡ ಬೆಳೆಯುವಂತೆ ನಿಮ್ಮ ಜೀವನದಲ್ಲೂ ಪಾಸಿಟಿವಿಟಿ ಬರುತ್ತದೆ. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ. ನಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ಸಂತೋಷ ತುಂಬಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ಲರೂ ಸಂತೋಷವಾಗಿರಿ. ಜೈ ಶ್ರೀಕೃಷ್ಣ.